Hello students, welcome to our YouTube channel. So in this class we are studying about algebraic expressions and its types. So algebraic expression ಅಂದ್ರೆ last class ಅಲ್ಲಿ ನೋಡಿದ್ವಿ. So it's a combination of variables and constant with some operations like plus or minus ಅಥವಾ addition, subtraction, multiplication, division. ನಾಲ್ಕು ಸಿಂಬಲ್ ಅಲ್ಲಿ ಯಾವ್ದಾದ್ರು ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ನ ಕಂಬೈನ್ ಮಾಡಿದ್ರೆ ನಾವೇಂತ ಕರಿತೀವಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ. ಸೊ ಈಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಮೊದಲನೇದು ಬರೋದು ಮೊನೋಮಿಯಲ್. ಮೊನೋಮಿಯಲ್ ಅಂದ್ರೆ ಏನು ಸರ್? ಮೊನೋಮಿಯಲ್ ಅಂದ್ರೆ ಸೊ ಇಟ್ಸ್ ಎಕ್ಸ್ಪ್ರೆಷನ್. ಫಸ್ಟ್ ಏನಾಗಿರ್ಬೇಕು, ನಾವು ಎಕ್ಸ್ಪ್ರೆಷನ್ಸ್ ತಾನೇ ಓದ್ತಾರೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಓದ್ತಾ ಇದೀವಿ. ಸೊ ಇಟ್ ಇಸ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟರ್ಮ್. ಸೊ ಇದನ್ನ ನಾವೆಂತ ಕರಿತೀವಿ? ಮೊನೋಮಿಯಲ್ ಅಂತ ಕರಿತೀವಿ. ನೋಡಿ ಇಲ್ಲಿ an expression which contains only one term. ಸೊ ಒಂದೇ ಒಂದು ಟರ್ಮ್ ಇದ್ರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಅಂತದನ್ನ ನಾವೇಂತ ಕರಿತೀವಿ? ಮೊನೋಮಿಯಲ್ ಅಂತ ಕರಿತೀವಿ. ಸರ್ ಎಕ್ಸಾಂಪಲ್ ಬರೀರಿ ಸರ್, ನೋಡೋಣ. ಎಕ್ಸಾಂಪಲ್ ಬರೆಯೋದಾದ್ರೆ 3x, x 1 5 ಈ ತರ. ಸೊ ಎಕ್ಸ್ ಸ್ಕ್ವಯರ್, ಸೊ ಎಕ್ಸ್ ಕ್ಯೂಬ್, ಈ ರೀತಿ. ಸೊ ಜಸ್ಟ್ ಒನ್ ಟರ್ಮ್ ಇರಬೇಕು. ಸೊ 3x, ಸೊ 3 ಇಂಟು ಎಕ್ಸ್ ಅಂತ ಬರೀಬಹುದು. ಬಟ್ ಅಲ್ಲಿ ನಾವು ಟರ್ಮ್ ಅಂತ ಸಪರೇಟ್ ಮಾಡ್ಬೇಕು ಅಂದ್ರೆ ಮಧ್ಯ ಪ್ಲಸ್ ಆರ್ ಮೈನಸ್ ಇರಬೇಕು. ಸೊ ಹಂಗಾಗಿ ಇಲ್ಲಿ ಯಾವುದೇ ಪ್ಲಸ್ ಆರ್ ಮೈನಸ್ ಇಲ್ಲ, ಸಿಂಗಲ್ಸ್ ಟರ್ಮ್ಸ್ ಇವೆಲ್ಲ. ಕರೆಕ್ಟ್ ಅಲ್ವಾ? 3x ಅನ್ನೋದು ಒನ್ ಟರ್ಮ್, ಎಕ್ಸ್ ಅನ್ನೋದು ಕೂಡ ಒನ್ ಟರ್ಮ್, 1 ಅನ್ನೋದು ಕೂಡ ಒನ್ ಟರ್ಮ್, 5 ಅನ್ನೋದು ಕೂಡ ಒನ್ ಟರ್ಮ್, ಈ ತರ. ಸೊ ಇದನ್ನೆಲ್ಲ ನಾವೇಂತ ಕರಿತೀವಿ? ಮೊನೋಮಿಯಲ್ಸ್ ಅಂತ ಕರಿತೀವಿ. ಅನ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ ಓನ್ಲಿ ಒನ್ ಟರ್ಮ್. ನೆಕ್ಸ್ಟ್ ಬನ್ನಿ ಸರ್, ಬೈನಾಮಿಯಲ್ ಅಂದ್ರೆ ಏನು ಸರ್? ಏನು ಸರ್ ಬೈನಾಮಿಯಲ್? ಬೈ ಅಂದ್ರೆ ಏನಪ್ಪ? ಎರಡು. ಕರೆಕ್ಟ್ ಅಲ್ವಾ? ಹಂಗಂದ್ರೆ ಏನಾಗಿರ್ಬೇಕು? ಜಸ್ಟ್ ಅಸಿ. ಸೊ ಅನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ಸ್ ಓನ್ಲಿ ಟೂ ಟರ್ಮ್ಸ್. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಕೇವಲ ಎರಡು ಟರ್ಮ್ಗಳಿದ್ರೆ ಅಂತದನ್ನ ನಾವೆಂತ ಕರಿತೀವಿ? ಬೈನಾಮಿಯಲ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕೊಡಿ ಸರ್. ಆಯ್ತು, ಬನ್ನಿ ಕೊಡೋಣ ಎಕ್ಸಾಂಪಲ್ಗೆ. ಹೌದಲ್ವಾ? ಸೊ ಎಕ್ಸ್ ಪ್ಲಸ್ 3 ವೈ ಮೈನಸ್ 2 ಎಕ್ಸ್ ಪ್ಲಸ್ 7, ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಈ ರೀತಿ. ಸೊ ಏನಾದ್ರೂ ಬರೀ. ಸೊ ಏನಿರಬೇಕು? ಎರಡು ಟರ್ಮ್ಗಳು ಇರಬೇಕು, ಒಂದು ವೇರಿಯಬಲ್ ಒಂದು ಕಾನ್ಸ್ಟೆಂಟ್, ಅಥವಾ ಎರಡು ವೇರಿಯಬಲ್ ಆಗಿರುತ್ತೆ. ನೋಡಿ ಇಲ್ಲಿ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಸೊ ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಟರ್ಮ್, 2x ಅನ್ನೋದು ಒಂದು ಟರ್ಮ್. ಅವೆರಡನ್ನು ನಾವು ಯಾವ್ದ್ರಿಂದ ಸಪರೇಟ್ ಮಾಡ್ತೇವೆ? ಪ್ಲಸ್ ಇಂದ ಸಪರೇಟ್ ಮಾಡ್ತೇವೆ. ಸೊ ಇಂಥದ್ದು ನೋಡಿ, ಎರಡು ಟರ್ಮ್ ಇದೆ, ಇಲ್ಲೂ ಎರಡು ಟರ್ಮ್ ಇದೆ, ಇಲ್ಲೂ ಎರಡು ಟರ್ಮ್ ಇದೆ, ಇಲ್ಲೂ ಎರಡು ಟರ್ಮ್. ಸೊ ಕೇವಲ ಎರಡು ಟರ್ಮ್ಗಳಿದ್ರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಅಂತದನ್ನ ನಾವೆಂತ ಕರಿತೀವಿ? ಬೈನಾಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಬೈನಾಮಿಯಲ್ ಅಂದ್ರೇನು? ಇಟ್ ಇಸ್ ಅನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಟೂ ಟರ್ಮ್ಸ್. ಒನ್ ಟರ್ಮ್ ಇದ್ರೆ ಮೊನೋಮಿಯಲ್, ಎರಡು ಟರ್ಮ್ ಇದ್ರೆ ಬೈನಾಮಿಯಲ್. ಹಂಗಿದೆ. ನೆಕ್ಸ್ಟ್ ಟೈಪ್ ಬನ್ನಿ ಸರ್, ಟ್ರೈನಾಮಿಯಲ್ಸ್. ಏನ್ ಸರ್ ಟ್ರೈನಾಮಿಯಲ್ ಅಂದ್ರೆ? ಟ್ರೈ ಅಂದ್ರೆ ಮೂರು ಅಲ್ಲಂದ್ರಪ್ಪ. ಟ್ರೈ ಅಂದ್ರೆ ಮೂರು. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಮೂರು ಟರ್ಮ್ಗಳಿದ್ರೆ ಅಂತನ್ನ ನಾವೆಂತ ಕರಿತೀವಿ? ಟ್ರೈನಾಮಿಯಲ್ ಅಂತ ಕರಿತೀವಿ. ವೆರಿ ಸಿಂಪಲ್ ಅಲ್ವಾ? ನೋಡಿ, ಅನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ಸ್ ಓನ್ಲಿ 3 ಟರ್ಮ್ಸ್. ಸೊ ಮೂರು ಟರ್ಮ್ಗಳಿದ್ರೆ ಮಾತ್ರ ನಾವೆಂತ ಕರಿತೀವಿ? ಅದರಲ್ಲಿ ಅಂತ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಟ್ರೈನಾಮಿಯಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬರೀರಿ ಸರ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಮೂರು ವೇರಿಯಬಲ್ಗಳಿದಾವೆ. ನೋಡಿ, ಎಕ್ಸ್ ಪ್ಲಸ್ 2 ಪ್ಲಸ್ ವೈ. ಸೊ ನೋಡಿ, ಎಕ್ಸ್ ಅನ್ನೋದು ಒಂದು ವೇರಿಯಬಲ್, ವೈ ಅನ್ನೋದು ಒಂದು ವೇರಿಯಬಲ್, 2 ಅನ್ನೋದು ವೇರಿಯಬಲ್, ಮೂರು ಟರ್ಮ್ಸ್ಗಳಿದಾವೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಸೊ ಇದು ಕೂಡ ನೋಡಿ, ಸೊ 3 ಟರ್ಮ್ಸ್. ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಟರ್ಮ್, 2x ಅನ್ನೋದು ಟರ್ಮ್, 1 ಅನ್ನೋದು ಒಂದು ಟರ್ಮ್. ಅದೇ ರೀತಿ ಸೊ ಇಲ್ಲಿ ಟ್ರೈನಾಮಿಯಲ್ ಅಂದ್ರೆ ಏನಿರ್ಬೇಕು? ಅನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ 3 ಟರ್ಮ್ ಇರಬೇಕು. ನೆಕ್ಸ್ಟ್ ಟೈಪ್ ಕ್ವಾಡ್ರಿನಾಮಿಯಲ್. ಕ್ವಾಡ್ರಿನಾಮಿಯಲ್ ಅಂದ್ರೆ ಏನು ಸರ್? ಈಗ ಪಾಯಿಂಟ್ ಕ್ವಾಡ್ರಿನಾಮಿಯಲ್ ಅಂದ್ರೆ ಏನು? ಕ್ವಾಡ್ರ್ ಅಂದ್ರೆ 4. ಕರೆಕ್ಟ್ ಅಲ್ವಾ? 4 ಅಂದ್ರೆ ಏನು? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ 4 ಟರ್ಮ್ಗಳಿದ್ರೆ ಅಂತ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ನೀವು ಏನಂತ ಕರೀತೀರಾ? ಕ್ವಾಡ್ರಿನಾಮಿಯಲ್ ಅಂತ ಕರೀತೀರಾ. ವೆರಿ ಸಿಂಪಲ್. ಕ್ವಾಡ್ರಿನಾಮಿಯಲ್ ಮೀನ್ಸ್ ಅನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ಸ್ ಓನ್ಲಿ 4 ಟರ್ಮ್ಸ್. ಸೊ ಎಕ್ಸಾಂಪಲ್ ಕೊಡಿ ಸರ್. ಅದಕ್ಕೆ ಏನ್ ಕಷ್ಟ? 4 ವೇರಿಯಬಲ್ ನ ಆಡ್ ಮಾಡ್ಬಿಡಿ. a ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಬರಿಬೋದಾ? ಎ ಅನ್ನೋದೊಂದು ಟರ್ಮ್, ಬಿ ಅನ್ನೋದೊಂದು ಟರ್ಮ್, ಸಿ ಅನ್ನೋದೊಂದು ಟರ್ಮ್, ಡಿ ಅನ್ನೋದೊಂದು ಟರ್ಮ್. ಬೇಡ ಸರ್, ನಮ್ಗೆ ಒಂದೇ ವೇರಿಯಬಲ್ ಅಲ್ಲಿ ಬರೀ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2. ಎಷ್ಟು ಟರ್ಮ್ ಆಯ್ತು ನೋಡಿ? 1 2 3 4, 4 ಟರ್ಮ್ ಆಯ್ತು. ಸೊ ಇಂಥದ್ದು ನಾವೆಂತ ಕರಿತೀವಿ? ಕ್ವಾಡ್ರಿನಾಮಿಯಲ್ ಅಂತ ಕರಿತೀವಿ. ಈಗ ಮುಖ್ಯವಾದ ನೋಡಿ, ಮಲ್ಟಿನಾಮಿಯಲ್. ಸೊ ಸ್ಪೆಷಲ್ ಟೈಪ್. ಇಲ್ಲಿ ಮೊನೋಮಿಯಲ್ ಅಂದ್ರೆ ಒಂದೇ ಟರ್ಮ್ ಇರಬೇಕು ಅಂತ ಹೇಳಿದೆ, ಬೈನಾಮಿಯಲ್ ಅಂದ್ರೆ ಎರಡೇ ಟರ್ಮ್ ಇರಬೇಕು ಅಂತ ಹೇಳಿದೆ, ಟ್ರೈನಾಮಿಯಲ್ ಅಂದ್ರೆ 3 ಟರ್ಮ್ ಇರಬೇಕು ಅಂತ ಹೇಳಿದೆ, ಕ್ವಾಡ್ರಿನಾಮಿಯಲ್ ಅಂದ್ರೆ 4 ಟರ್ಮ್ ಇರಬೇಕು. ಎಕ್ಸ್ಟ್ರಾ ಇದ್ರೆ ಅದು ಕ್ವಾಡ್ರಿನಾಮಿಯಲ್ ಆಗಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಮಲ್ಟಿ ಅಂದ್ರೇನು? ಸೆವರಲ್ ಅಥವಾ ಡಿಫ್ರೆಂಟ್ ಅಂತ. ನೋಡಿ, ಸೊ ತುಂಬಾ ಇದಾವೆ ಅಂತ. ಈ ಎಕ್ಸ್ಪ್ರೆಷನ್ ಅರ್ಥ ಏನು ನೋಡೋಣ. ಸೊ ಮಲ್ಟಿನಾಮಿಯಲ್ಸ್ ಅಂದ್ರೆ ಏನು ಸರ್? ಅಂದ್ರೆ an algebraic expression which containing 2 or more terms. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ರೆ ಅದು ಬೈನಾಮಿಯಲ್ ಆಗಿರ್ಲಿ, ಟ್ರೈನಾಮಿಯಲ್, ಕ್ವಾಡ್ರಿನಾಮಿಯಲ್, ಪೆಂಟಾನಾಮಿಯಲ್, ಹೆಕ್ಸಾನಾಮಿಯಲ್ ಏನಾದ್ರೂ ಆಗಿರ್ಲಿ ಅಂತನ್ನೆಲ್ಲ ನಾವೇಂತ ಕರಿತೀವಿ? ಮಲ್ಟಿನಾಮಿಯಲ್ಸ್ ಅಂತ ಕರಿತೀವಿ. ಏನು ಮೊದಲನೇದು? So what is the definition of multinomials? Multinomials ಅಂದ್ರೆ ಇಷ್ಟೇ. So an algebraic expression which contains 2
ಆರ್ ಮೋರ್ ದೆನ್ 2 ಟರ್ಮ್ಸ್, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಟರ್ಮ್ಗಳಿದ್ರೆ ಅದನ್ನ ನಾವು ಅಂತ ಕರಿತೀವಿ ಮಲ್ಟಿನಾಮಿಯಲ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬರೀರಿ ಸರ್ ಇದಕ್ಕೆ. ಎಕ್ಸಾಂಪಲ್ ಇಲ್ಲಿರೋದು ಯಾವ್ದಾರ ತಗೊಳ್ಳಿ. ಸೊ 2x + 3 ತಗೊಳ್ಳಿ, 3x + 2y ತಗೊಳ್ಳಿ, ಪ್ಲಸ್ z ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ 2 ಟರ್ಮ್ಸ್ ಇತ್ತು, ಇಲ್ಲಿ 3 ಟರ್ಮ್ಸ್ ಐತೆ. ಅವನೇನು ಹೇಳಿರೋದನ್ನು 2 ಟರ್ಮ್ಸ್ ಇರಬೇಕು, 2 ಗಿಂತ ಜಾಸ್ತಿ ಇರಬೇಕು. ಸೊ ಮೋರ್ ಟರ್ಮ್ಸ್, 2 ಆರ್ ಮೋರ್ ಟರ್ಮ್ಸ್ ಅಂತ ಹೇಳ್ತಾರೆ. ಸೊ 2 ಟರ್ಮ್ಸ್ ಇರಬೇಕು ಅಥವಾ 2 ಗಿಂತ ಜಾಸ್ತಿ ಇರಬೇಕು. ಸೊ ಇಂಥದ್ದನ್ನ ನಾವೆಂತ ಕರಿತೀವಿ ಮಲ್ಟಿನಾಮಿಯಲ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಟೈಪ್ಸ್ ಓದಿದ್ರ ಸಮಯದ್ದು ಮೊನೋಮಿಯಲ್ ಎಕ್ಸ್ಪ್ರೆಷನ್, ಬೈನಾಮಿಯಲ್ ಎಕ್ಸ್ಪ್ರೆಷನ್, ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್, ಕ್ವಾಡ್ರಿನಾಮಿಯಲ್ ಎಕ್ಸ್ಪ್ರೆಷನ್, ಅದೇ ರೀತಿ ಮಲ್ಟಿನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಇದಿಷ್ಟು ಟೈಪ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.